ನಾನು ಅದನ್ನೇ ಹೇಳಿಲ್ವಾ, ಜನನ ದಿಕ್ಕು ತಪ್ಪಿಸೋಕ್ಕೋಸ್ಕರ ಅವ್ರಿಗಿನ್ನೇನು ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ದಾರಿ ಇಲ್ಲ. ಈಗ KPS ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೊಟ್ಟವ್ರೆ, ಎಜುಕೇಷನ್ಗೆ ಒತ್ತು ಕೊಟ್ಟವ್ರೆ. ಎಜುಕೇಷನ್ನಲ್ಲಿ ಇವಾಗ ನಾವು ಸುಮಾರು 500 ಇಡೀ ರಾಜ್ಯದಲ್ಲಿ ಅಂತಂದರೆ ಕನಿಷ್ಠ ಒಂದು 25ರಿಂದ 30 ಈ ಜಿಲ್ಲೆಯಲ್ಲಿ KPS ಶಾಲೆಗಳು ಪ್ರಾರಂಭ ಆಗ್ತದೆ. ಹಿಂದೆ ಆಗಲೇ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಸುಮಾರು 8ರಿಂದ 10 KPS ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ. ಯಾವ್ದು ಏನು ನಿಮ್ಗೆ ಏನು ಕೆಲಸ ಬೇಕು ಪಟ್ಟಿ ಕೂಡ ಕೇಳಿ, ಅವ್ರು BJP ಅವ್ರಿಗೆ ಮಾಡಿಕೊಡ್ತೀವಿ. ನಿಮ್ಗೆ ಯಾಕ್ರಿ ಈಗ ನೋಡಿ, ಹಣಕಾಸಿನ ವಿಚಾರದಲ್ಲಿ ಅದಕ್ಕೊಂದು ಕಾನೂನು ಐತೆ. ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಬೇಕು, ಜಾಸ್ತಿ ಸಾಲ ಮಾಡೋಕ್ಕಾಗಲ್ಲ. ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಿದ್ದೀವಿ. ಕೇಂದ್ರ ಸರ್ಕಾರದವರು ಸಾಲ ಮಾಡೋರು, ಏನು ಬರೀ ರಾಜ್ಯ ಸರ್ಕಾರನೇ ಅಲ್ಲ, ಮೋದಿಯವ್ರ ಸರ್ಕಾರದಲ್ಲೂ ಸಾಲ ಆಗೈತೆ, ಎಲ್ಲ ಸರ್ಕಾರದಲ್ಲೂ ಸಾಲ ಆಗೈತೆ. ಪಾಪ ಅವ್ರಿಗೆ ಉರ್ಕೊಳ್ತಾವ್ರೆ. ಅವ್ರೇನಂದ್ರೆ ಅಭಿವೃದ್ಧಿ ಮಾಡೋಕೆ ಆಯ್ತಿರಲಿಲ್ಲ, ಗ್ಯಾರಂಟಿ ದುಡ್ಡು ಕೊಟ್ಬಿಡೋರ ಹತ್ರ ದುಡ್ಡಿಲ್ಲ ಅಂತಿದ್ರು. ಈಗ ನಾವು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಇದ್ವಿ. ಸ್ವಲ್ಪ ಉರ್ಕೊತಾವ್ರು, ಉರ್ಕೊಳ್ಳಿ, ಆಮೇಲೆ ಒಂದು ವರ್ಷ ಆದ್ಮೇಲೆ ಉತ್ತರ ಕೊಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ. ಏನೋ ಅವ್ರವ್ರ ಬಾಯಲ್ಲಿ ತೇವು ತೀರ್ಸ್ಕೊಳಕ್ಕೆ ಏನೋ ಹೇಳ್ಕೊಳ್ಳಿ. ಕೊನೆಯದೋ ಮೊದಲದೋ ಇನ್ನೂ ಆಯಿತು ಅನ್ನೋ ತೀರ್ಮಾನ ಮಾಡೋದು ನಮ್ದು ಹೈಕಮಾಂಡ್ ಐತೆ, ಅದು ತೀರ್ಮಾನ ಮಾಡ್ತದೆ. ಇನ್ನೂ ಇದಲ್ಲದೆ ಈ 3 ವರ್ಷ ಅಲ್ಲದೆ ಇನ್ನೂ 5 ವರ್ಷ ನಮ್ಮ ಯಜಮಾನಿಕೆ ನಡೀತದೆ. ಹೇಳಿ ಅವ್ರಿಗೆಲ್ಲರಿಗೂ. ಯಾರೋ ಕಾಂಗ್ರೆಸ್ನವ್ರು ಯಜಮಾನರಾಯ್ತಾರೆ, ಹೇಳಿ ಅವ್ರಿಗೆ. ಏನು ಕೇಳಿ, ನಿಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಕೇಳ್ರಿ. ಹಿಂದೆ ಏನಾಗಿತ್ತಪ್ಪ, ಈಗ ಏನಾಗಬೇಕು ಅಂತ ಕೇಳ್ರಿ. ಇಂಥದ್ದು ಮಾಡಿಕೊಡು ಅಂತ ಕೇಳ್ರಿ. ಮೊದಲು ಮೇಕೆದಾಟು ಯೋಜನೆಗೆ ಇದು ಕೊಡ್ಸೋಕೆ ಕೇಳಿ, ಪರ್ಮಿಷನ್ ಕೊಡ್ಸೋಕೆ ಕೇಳ್ರಿ. ಅದನ್ನು ಮಾಡ್ತೀವಿ, ಅದನ್ನು ನೀರು ತಗೊಂಬತ್ತೀವಿ ಅಲ್ಲಿಂದನೂ. ಮಾಧ್ಯಮದವ್ರು ವಿಶ್ಲೇಷಣೆ ಮಾಡ್ತೀರಾ, ಪಾರ್ಟ್ನರ್ ಹತ್ರ ಪರ್ಮಿಷನ್ ತಗೊಳಕ್ಕಾಯ್ತದ? ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ಕೊಡೋಕ್ಕಾಗಲ್ವಾ? ಈ ಮಾತನ್ನ ಮೊದಲು ಹೇಳಿದ್ರು ಅವರು, ನನಗೆ ಅಧಿಕಾರ ಕೊಡಿ, ನಾನು ಮಂತ್ರಿ ಆಯ್ತೀನಿ, 24 ಗಂಟೆ ಒಳಗೆ ತಂದುಬಿಡ್ತೀನಿ ಅಂದರು. ಆಯ್ತಪ್ಪ, ಗೋವಾದಲ್ಲಿ ಇವ್ರು ಪಾರ್ಟ್ನರ್ ಅವರಲ್ಲ, ಯಾರವ್ರು? ಗೋವಾ ಸರ್ಕಾರ ಯಾರ್ದು? ಮಹದಾಯಿ ಯಾಕೆ ಕೊಟ್ಟಿಲ್ಲ ಹಂಗಾರೆ? ಇವ್ರ ಪಾರ್ಟ್ನರ್ ಅವರಲ್ಲ ಹಂಗಾರೆ? ಹೋಗಿ ಮಾತಾಡ್ಬಿಟ್ಟು ಮಹದಾಯಿ ಕೊಡ್ಸೋಕೆ ಹೇಳಿ ಪರ್ಮಿಷನ್ನ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಆಲೋಚನೆ ಮಾಡಿ ಅದಕ್ಕೆ ತೂಕ ಬರೋ ರೀತಿಯಲ್ಲಿ ಮಾತಾಡಬೇಕು. ಪಾರ್ಟ್ನರ್ ಕೊಟ್ಟಾರೆ, ಅವ್ರ ರಾಜ್ಯದ ಹಿತಾಸಕ್ತಿ ಅವ್ರಿಗೆ ಮುಖ್ಯ, ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಅವರೇ ಜಾಗ ಕೊಟ್ಟವ್ರು, ಅವರು BJP ಅವ್ರ ಹಿಂದೆ KDP ಜಾಗ ಕೊಟ್ಟರು, ಯಾರು BJP ಅವರಲ್ವಾ? ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದಮೇಲೆ ಗೊತ್ತಾಗೋದಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ KDP, ಇವ್ರೇನು ಹೇಳ್ತಾರೆ BJP ಅವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಅವ್ರು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ, ಅವ್ರು ಅಭಿವೃದ್ಧಿ ಮಾಡಲಿಲ್ಲ. ರಾಜಕೀಯದಲ್ಲೇ ಅವ್ರು ಓಟ್ ಹಾಕ್ಸ್ಕೊಳ್ಳೋದು, ಜಾತಿ ಮಧ್ಯೆ ಬೆರಕು ಬಿಡಿಸಿ, ಜಾತಿ ಮೇಲೆ ಎತ್ತು ಕಟ್ಟಿ. ಅವರಿದ್ದಂಥ ಕಾಲದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದೇ ₹1 ಕೊಟ್ಟಿರಲಿಲ್ಲ ಅವರು. ಈಗ ನಮ್ಮ ಸರ್ಕಾರ ಆಯಿತು, ನಾವು ಕೊಡ್ತಾ ಇದ್ದೀವಿ. ನಾವು ಬರೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ, SC STಗೂ ಕೊಟ್ಟಿದ್ದೀವಿ, ಜನರಲ್ಗೂ ಕೊಟ್ಟಿದ್ದೀವಿ. ಈಗ 8,000 ಕೋಟಿನ ನಮ್ಮ ಮುಖ್ಯಮಂತ್ರಿಗಳು ಈ ವಿಶೇಷ ಅಭಿವೃದ್ಧಿಗೆ ಅಂತ ಎತ್ತಿಟ್ಕೊಂಡವ್ರೆ. ಅದರ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 50ರಿಂದ 60 ಕೋಟಿ ಹಣ ಕೊಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ, ರಸ್ತೆಗಳು ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ, PWD ರಸ್ತೆ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಅಭಿವೃದ್ಧಿ ಅಂದರೆ? ಇನ್ನೇನು ಹೊಗಳ್ತಾರೆ ಅವರು BJP ಅವರು, JDS ಅವರು. ಅವ್ರು ಪ್ರತಿಭಟನೆ ಮಾಡೋಕ್ಕೆ ಇರೋದು, ನಾವು ಕೆಲಸ ಮಾಡೋಕ್ಕಿದ್ದು ಕೆಲಸ ಮಾಡಿ ತೋರಿಸ್ತೀವಿ. ಜನ ತೀರ್ಮಾನ ಮಾಡ್ತಾರೆ. ಪ್ರತಿಭಟನೆ ಮಾಡೋಕ್ಕೆ ಇರೋದು, ಅವ್ರು ಮಾಡಲಿ ಪ್ರತಿಭಟನೆ, ನಾವು ಉತ್ತರ ಆಮೇಲೆ ಅಭಿವೃದ್ಧಿಲಿ ಉತ್ತರ ಕೊಡ್ತೀವಿ ನಾವು. ಅದು ವಿಚಾರ ಈಗ ಗೊತ್ತಾಯಿತು, ಪೊಲೀಸ್ನವ್ರು ಹೇಳಿದ್ದೀನಿ ಎಚ್ಚೆತ್ಕೊಳ್ಳೋಕ್ಕೆ. ಅದು ಯಾರು ಏನು ಮಾಡ್ತಾರೆ ಅಂತ ಹೇಳಿದ್ದೀನಿ. ಈಗ ಬಿಡದಿಗೆ ಈಗಾಗಲೇ ನಾವು ಒಂದು 9 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೀವಿ. ಆ ಕೆರೆ ಅಭಿವೃದ್ಧಿಗೆ, ನೆಲ್ಲಿಗುಡ್ಡ ಟ್ಯಾಂಕ್ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಸಿದ್ದೀವಿ. ಅಲ್ಲೆಲ್ಲ ವಾಕಿಂಗ್ ಪಾರ್ಕು ಎಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಭವಿಷ್ಯ ಕೆಲಸ ಪ್ರಾರಂಭ ಆದರೆ ಇವೆಲ್ಲವನ್ನು ಕೂಡ ತಡೆಗಟ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಂತ ನಾವು ಹೇಳೋಕ್ಕಾಗ್ತದೆ. ಎಲ್ಲ ಪಕ್ಷದಲ್ಲೂ ನಾಯಕರು ಒಟ್ಟಿಗೆ ಹೋದಾಗ್ರಿ ಆ ಪಕ್ಷ ಶಕ್ತಿಯುತವಾಗಿರೋದು. ಹೇಳೋರು ಅಷ್ಟೇ, ಅವ್ರ ಅಭಿಪ್ರಾಯ ತಿಳಿಸವ್ರೆ. ಎಲ್ಲ ಪಕ್ಷದಲ್ಲೂ ಅಷ್ಟೇ, ನಾಯಕರುಗಳು ಒಟ್ಟಿಗೆ ಹೋದಾಗ ತಾನೇ ಆ ಪಕ್ಷಕ್ಕೆ ಬಲ ಬರ್ತಕ್ಕಂಥದ್ದು. ಅದಕ್ಕೆ ಆ ವಿಚಾರ ಅವ್ರು ಹೇಳಿದ್ದಾರೆ, ಅದರಂತೆ ಅವ್ರು ನಡ್ಕೊತಾರೆ. ರಾಜಕೀಯ ಅಂತಂದಮೇಲೆ ಗೊಂದಲ ಇದ್ದಿದ್ದೇನೆ, ಗೊಂದಲ ಇಲ್ಲದಿದ್ರೆ ರಾಜಕಾರಣ ಆಗಲ್ಲ. ಅದು ರಾಜಕಾರಣ ಆದಮೇಲೆ ಗೊಂದಲನೂ ಇರ್ತದೆ, ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅದೇ ರಾಜಕಾರಣ. ಅದ್ರ ಮಧ್ಯೆ ಈಜೋದೇ ರಾಜಕಾರಣ. ಗೊಂದಲದ ಮಧ್ಯೆ ಈಜ್ತೀವಲ್ಲ, ಅದೇ ರಾಜಕಾರಣ. ಎಲ್ಲ ಸುಲಲಿತವಾಗಿ ಯಾರು ಚಿನ್ನದ ತಟ್ಟೆ ಕೊಟ್ಟು, ಬೆಳ್ಳಿ ಸ್ಪೂನ್ ಕೊಟ್ಟು ಊಟ ಮಾಡೋಕ್ಕೊಡಲ್ಲ ರಾಜಕಾರಣದಲ್ಲಿ. ನಾವು ಕಿತ್ಕೊಂಡು ಪಡ್ಕೋಬೇಕು ಅದನ್ನೆಲ್ಲನೂ. ಯಾವುದ್ರಲ್ಲೂ ಗೊಂದಲ ಇರೋಲ್ಲ, ಅಲ್ಲ ಗೊಂದಲ ಇರ್ತದೆ. ಗೊಂದಲದ ಮಧ್ಯೆ ನಡ್ಕೊಂಡು ಹೋಗ್ಬೇಕು ನಾವು, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಗೊಂದಲ ಇಲ್ಲ? BJPಲಿ ಗೊಂದಲ ಇಲ್ವಾ? JDS ಅಲ್ಲಿ ಗೊಂದಲ ಇಲ್ವಾ? ಬೇಡಪ್ಪ, ಪ್ರಾದೇಶಿಕ ಪಕ್ಷ JDS ಅಲ್ಲಿ ಗೊಂದಲ ಇಲ್ವೇನ್ರಿ? TD ದೇವೇಗೌಡರು ಒಂದು ದಿಕ್ಕು ಹೋಯ್ತಾರೆ, ಇವ್ರು ಒಂದು ದಿಕ್ಕು ಹೋಯ್ತಾರೆ, ಅವ್ರೊಂದು ದಿಕ್ಕು ಹೋಯ್ತಾರೆ, ಅಲ್ಲೇ ಗೊಂದಲ. ಆ ಸಣ್ಣ ಪಕ್ಷದಲ್ಲೇ ಗೊಂದಲ. ನೀವೆರಡು ದೊಡ್ಡ ಪಕ್ಷ, ಇದರಲ್ಲಿ ಗೊಂದಲ ಇರಲ್ವೇನ್ರಿ? ಅಂತಲ್ಲ, ಗೊಂದಲದ ಮಧ್ಯೆ ರಾಜಕಾರಣ ಮಾಡಬೇಕು. ರಾಜಕಾರಣ ಇವತ್ತಿಂದ ಅಲ್ಲ, ರಾಜಕಾರಣ ನೀವು ಇತಿಹಾಸ ತಗೊಳ್ಳಿ. ಇತಿಹಾಸದಲ್ಲಿ ರಾಜರ ಮಹಾರಾಜ ಕಾಲದಿಂದ ಇರ್ಬೋದು, ಎಲ್ಲರ ಕಾಲದಲ್ಲೂ ಕೂಡ ಗೊಂದಲಗಳು ಇದ್ದಿದೆ. ಅದ್ರ ಮಧ್ಯೆ ನಾವು ಬದುಕಬೇಕು. ರಾಜಕಾರಣನೇ ಹಂಗೆ, ಏನು ಮಾಡಲಿಕ್ಕಾಗಲ್ಲ. ಓಕೆ.